ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಹೌದು, ರಾಜಾಜಿನಗರದ ಚಾಮುಂಡಿನಗರ 5ನೇ ಕ್ರಾಸ್ನಲ್ಲಿ ಉಂಟಾಗಿದ್ದ ತೀವ್ರ ನೀರಿನ ಸಮಸ್ಯೆಗೆ ಅಂತಿಮವಾಗಿ ಪರಿಹಾರ ದೊರೆತಿದೆ. ಹಲವು ದಿನಗಳಿಂದ ನೀರಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದ ಸ್ಥಳೀಯರು ಬೇಸಿಗೆ ಕಾಲ ಬಂದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತಹದ್ದು ಸ್ಥಳೀಯರಿಗೆ. ಒಂದು ರೀತಿಯಲ್ಲಿ ನೀರಿನ ಸಮಸ್ಯೆ, ಅದರಲ್ಲೂ ಬೆಂಗಳೂರಲ್ಲಿ ಪ್ರತಿ ವರ್ಷವೂ ನಾವು ನೀರಿನ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀವಿ, ಆದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ. ಏನೋ ಗ್ರೇಟರ್ ಬೆಂಗಳೂರಾಗಿ ಅಂದ್ರೆ BBMPಯಿಂದ GB ಆದರೂ ಸಹ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯವೇ ಸಿಗ್ತಾ ಇಲ್ಲ ಅನ್ನುವಂತಹ ನೋವನ್ನ ಕೇಳ್ಕೊಂಡು ಬರ್ತಾ ಇದ್ದೀವಿ. ಈಗ ಏರಿಯಾಗಳಲ್ಲೂ ಸಹ ನೀರಿನ ಸಮಸ್ಯೆ, ಬೇಸಿಗೆ ಕಾಲ ಶುರು ಆಗ್ತಾ ಇದ್ದಂತೆಯೇ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಇದೆ ಅಂತಂದ್ರೆ, ಬಿಂದಿಗೆ ಹಿಡ್ಕೊಂಡು ರಸ್ತೆ ಮಧ್ಯದಲ್ಲಿ ಬಂದು ಕೂತ್ಕೊಂಡು ಕಾಯುವಂತಹ ಪರಿಸ್ಥಿತಿ ಇಲ್ಲಿರುವಂತಹ ಜನರಿಗೆ ಬಂದಿರುವಂತಹದ್ದು. ಈ ಏರಿಯಾ ಬಂದ್ಬಿಟ್ಟು ರಾಜಾಜಿನಗರದ ಚಾಮುಂಡಿ ನಗರ 5th ಬ್ಲಾಕ್ ಅಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಯಾಕೆಂತಂದ್ರೆ ಕುಟುಂಬದಲ್ಲಿ ಸಾಕಷ್ಟು ಜನರಿರ್ತಾರೆ, ಅದರಲ್ಲೂ ಬೇಸಿಗೆ ಕಾಲ ಮಕ್ಕಳು ಮನೆಗೆ ಬರ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ಊರುಗಳಿಂದ ಬರುವಂತವ್ರು ಇರ್ತಾರೆ. ಅದರಲ್ಲೂ ಸಹ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀರಿನ ಉಪಯೋಗ ಆಗುವಂತಹದ್ದು. ಈ ನಿಟ್ಟಿನಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ ಮನೆಯ ಯಜಮಾನ್ರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೀರಿನ ಸಮಸ್ಯೆ ಹೇಗಿದೆ ಅಂತೇಳಿ. ಯಜಮಾನ್ರೆ ನಮಸ್ತೆ. ನಮಸ್ತೆ ಅಮ್ಮ. ನಿಮಗೂ ನೀರಿನ ಸಮಸ್ಯೆ ಇದೆಯಾ? ಹೇಗೆ? ನೀರಿನ ಸಮಸ್ಯೆ ಭಯಂಕರ ಇದೆ ಅಮ್ಮ. ನೀರೇ ಇಲ್ಲ. ಎಲ್ಲೆಲ್ಲೋ ಹೋಗ್ಬಿಟ್ಟು ನೋಡಿ, ಯಾರ್ಯಾರ ಹತ್ರನೋ ಒಂದೊಂದು ಕೂಡ ನೀರು ತರಿಸ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ನೀರು ಆಚೆ ಕಡೆ ಅದನ್ನು ಬಳಸಬೇಕು ಸಂಜೆ ಗಂಟ. ಅದನ್ನು ನೀರು ಎರಡನೇದು ಬಂದ್ಬಿಟ್ಟು ಆ ಕಡೆ ಬೀದಿಯಲ್ಲಿ ಚೆನ್ನಾಗಿ ಬರುತ್ತೆ ನೀರು, ಆ ಕಡೆ ಬೀದಿ ರೋಡಲ್ಲಿ ಚೆನ್ನಾಗಿ ಬರುತ್ತೆ ನೀರು. ಈ ಸೆಂಟ್ರ್ ಬೀದಿಯಲ್ಲಿ ನೀರು ಬರಲ್ಲ. ಇಲ್ಲಿಂದ ಆಚೆಗೆ ನೀರೇ ಇಲ್ಲ. ರಾತ್ರಿ ಎಲ್ಲ ನಿದ್ರೆ ಕೆಟ್ಕೊಂಡು ಕಾಯ್ದು 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 ಸಾಕಾಗ್ಬಿಡುತ್ತೆ ನಮಗೆ. ಒಂದು ಹನಿ ನೀರಿಲ್ಲ. ಮೊನ್ನೆ ನೀರು ಬಂತು, ಒಂದು ಅರ್ಧ ಬಿಂದಿಗೆ ನೀರಿಲ್ಲ. ಈ ಬಗ್ಗೆ ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ. ಅಂತೂ ನೀರು ಅವ್ರು ಎಷ್ಟು ಗಂಟೆಗೆ ಬಿಡ್ತಾರೆ ಗೊತ್ತಿಲ್ಲಮ್ಮ. ನಮಗೆ ಬರೋದು 2 ಗಂಟೆಗೆ ನೀರು. 2 ಗಂಟೆಗೆ ಬಂತು ಅಂದರೆ ಒಂದು ಅರ್ಧ ಬಿಂದಿಗೆ ನೀರು ಸಿಗಲ್ಲ. ಅಷ್ಟೊತ್ತಿಗೆ ಆಫ್ ಆಗ್ಬಿಡತ್ತೆ. 2 ಕಾಲಗೆಲ್ಲ ನಿಲ್ಲಿಸ್ಬಿಡ್ತಾರೆ ನೀರು. ಅಮ್ಮ ಫೋನ್ ಮಾಡಿದ್ರೆ ಫೋನ್ ತೆಗಿಲ್ಲ. ನಾವೇನು ಮಾಡೋಣ ಹೇಳಿ ನೋಡೋಣ. ನಮಗೆ ಇಲ್ಲಿಂದ ಓಡಾಡೋಕ್ಕೆ ನಮಗೆ ಮಂಡಿ ನೋವು, ಓಡಾಡೋಕ್ಕಾಗಲ್ಲ. ಅವ್ರ ಹತ್ರ ಇವ್ರ ಹತ್ರ ಹೇಳ್ಬಿಟ್ಟು ಒಂದೊಂದು ಕೊಡ ನೀರು ತರಿಸ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನ ಬಳಸಬೇಕು. ಈಗ ಏನ್ ಮಾಡ್ತಾ ಇದ್ದೀರಿ ಸರ್? ಈಗ ಆಲ್ಟರ್ನೇಟಿವ್ ಆಗಿ ನೀರನ್ನ ಏನಾದರೂ ಹೊರಗಡೆಯಿಂದ ತರಿಸ್ಕೊಳ್ತಾ ಇದ್ದೀರಾ? ಹೆಂಗೆ? ಹೊರಗಡೆಯಿಂದ ತರಿಸ್ಬೇಕು. ತರ್ಸೋಕ್ಕೆ ಯಾರು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ನೀರಿಗೆ 1800 ರೂಪಾಯಿ ಕೇಳ್ತಾರೆ ನೀರು ತಗೊಂಬರ್ಬೇಕಾದ್ರೆ. ಅದು ತಗೊಂಬಂದ್ರು ಅಂದರೆ ನಮ್ಗೆ ಹಿಡಿಯೋದು ಒಂದು 2000 ಲೀಟ್ರ್ ನೀರು, ಚಿಕ್ಕದು ಟ್ಯಾಂಕು. ಅದು ತುಂಬಿಸ್ಮೇಲೆ ಬೇರೆ ಅವರು ನೀರು ತಗೊಂಡು ಹೋಗ್ಬಿಡ್ತಾರೆ. ಆವಾಗ ನಮಗೇನೋ ಅದು 1800 ರೂಪಾಯಿ ನಾವು ಅವ್ರಿಗೆ ಕೊಡಬೇಕು. ಎಲ್ಲಿಂದ ಕೊಡೋಣಮ್ಮ ನಾವು? ನೋಡಿದ್ರಲ್ಲ, ಇಂತಹ ಪರಿಸ್ಥಿತಿ ಇಲ್ಲಿ ಬಂದಿದೆ ಅಂದ್ರೆ ಈ ಕೇವಲ ಈ ಮನೆ ಮುಂದೆ ಮಾತ್ರ ಅಲ್ಲ, ಪ್ರತಿಯೊಂದು ಮನೆ ಮುಂದೆ ಸಹ ಒಂದೊಂದು ಸಿಂಟ್ಯಾಕ್ಸ್ ಅನ್ನು ಇಡೋದು, ಜೊತೆಗೆ ಒಂದೊಂದು ಬ್ಯಾರಲ್ ಅನ್ನ ಇಟ್ಕೊಂಡಿರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನೋಡ್ಬೋದು ಯಾವ ರೀತಿಯಾಗಿ ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿ. ಸೊ ಮನೆ ಬಳಕೆಗೆ ನಾವು ಏನು ಡೈರೆಕ್ಟ್ ಆಗಿ ನೀರನ್ನ ಕಳಿಸೋದಕ್ಕೆ ಅಸಾಧ್ಯ ಆಗುತ್ತೆ ಅನ್ನುವಂತಹ ಮೂಲಕವಾಗಿ ಇಲ್ಲಿ ಸಿಂಟ್ಯಾಕ್ಸ್ ಅನ್ನ ಮನೆ ಮುಂದೆ, ಪ್ರತಿಯೊಂದು ಮನೆ ಮುಂದೆ ಸಹ ಬ್ಯಾರಲ್ ಅನ್ನ ಇಟ್ಟು ನೀರಿನ ಸಂಗ್ರಹಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿಯೂ ಸಹ ಸ್ಥಳೀಯರಿದ್ದಾರೆ. ನೋಡೋಣ ಇವ್ರಿಗೆ ಯಾವ ರೀತಿಯಾಗಿ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ನಿಮಗೂ ಸಹ ನೀರಿನ ಸಮಸ್ಯೆ ಇದೆಯಾ? ಹೆಂಗೆ? ಹೌದಮ್ಮ, ಈ ರೋಡಲ್ಲಿ ಇಷ್ಟು ದೂರ ಬಂದಿಲ್ಲಮ್ಮ. ನೋಡಿ, ಗೌರ್ಮೆಂಟ್ ಡ್ರಮ್ ಇಟ್ಟಿದೆ, ಅದಕ್ಕೂ ನೀರು ಬಿಟ್ಟಿಲ್ಲ. 3 ದಿವಸ ಆಯ್ತು. ನಮಗೆ ನೈಟೆಲ್ಲ ನಿದ್ದೆ ಇಲ್ಲ. ನೀರು ಇವಾಗ ನೀವು ಏನೋ ಬಂದು ಹೋಗ್ಬಿಡ್ತಾರೆ. ನೈಟಲ್ಲಿ ಬಂದು ನೋಡಿ, 11 ಗಂಟೆಗೆ ಬನ್ನಿ, 4 ಗಂಟೆಗೆ ಕಾಯ್ತಾ ಇದ್ದೀವಮ್ಮ. 1 ದಿವಸ 2 ದಿವಸ ಅಲ್ಲ, ನಮಗೆ ನಿದ್ದೆ ಕೆಟ್ಟರೆ ಅದಕ್ಕೆ ನಾನು ಬಿಟ್ಬಿಟ್ಟು ಊರಿಗೆ ಹೋಗ್ಬಿಡ್ತೀನಿ. ನಮ್ಮ ಮನೇಲಿ ಯಾರೂ ಅಲ್ಲ, ನಮ್ಮ ಮಕ್ಕಳೆಲ್ಲ ದೂರ ಇದ್ದಾರೆ. ಅವನು ಕಾರ್ ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ, ಕೆಳಗಡೆ ಮಲ್ಕೊಂಡು ಕೆಲಸ ಮಾಡಬೇಕಮ್ಮ. ಅವಾಗ ಏನಾಗುತ್ತೆ, ಅಲ್ಲಿ ನಿದ್ದೆ ಬರುತ್ತೆ, ನನಗೆ ನೀರು ಹೇಳ್ತೆ ಅಂದ. ಅವಾಗ ಯಾರು ನನ್ನ ಕೈನಲ್ಲಿ ಆಗಲ್ಲ. ನನಗೆ ಮೂಲಕ್ಕೆ ಕೆಲಸ ಮಾಡ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ. ಯಾರು ನೀರು ಹಿಡಿಯೋದು ಮನೇಲೆ? ಬರೋದು ನೀರು ನಾವು ಬಿಟ್ಟರೆ ಸಾಕಮ್ಮ. ನಮ್ಗೆ ಜಾಸ್ತಿ ಏನು ಬಿಲ್ಲ, 1 ಅವರ್ ಪಾಸ್ ಬಿಟ್ಟರೆ ಎಲ್ಲರಿಗೂ ಬರುತ್ತೆ ಅಲ್ವಾ, ನಮಗೂ ಬರುತ್ತೆ. ಅವಾಗ ಈ ರೋಡಿಂದ ಈ ಕಡೆ ಈ ಲೈನ್ ಎಲ್ಲ ನೋಡಿ, ಡ್ರಮ್ಮೆಲ್ಲ ಖಾಲಿದೆ ನೋಡ್ರಮ್ಮ. ಅಲ್ಲಿ ನೋಡಿ, ನೋಡ್ಬಿಟ್ಟು ಮಾತಾಡಿ. ಎಷ್ಟು ಗಂಟೆ ನೀರು ಬಿಡ್ತಾರೆ? ಅವ್ರು ಎಷ್ಟು ಗಂಟೆ ಬಿಡ್ತಾರೆ ಅಂತ ಅಲ್ಲಿ ಅಲ್ಲ. ಆ ಕಾರ್ನಲ್ಲಿ 7 ಗಂಟೆಗೆ ಬರುತ್ತೆ, 8 ಗಂಟೆ 9 ಗಂಟೆ ಅಲ್ಲಿ ಬರಲ್ಲ. ತಿರ್ಗಾ 1 ಗಂಟೆಗೆ ಬರುತ್ತೆ ಅವ್ರಿಗೆ. ಅವ್ರು ಹಿಡಿದೋ ಸತಿ 2 ವಾರ ಆಗುತ್ತೆ, ನಮ್ಗೆ ಬರಲ್ಲ. 1 ದಿವಸ 2 ದಿವಸ ಆದರೆ ಕಾಯ್ಬೋದು. ಸರಿ ಹೋಗ್ಲಿ ಅಂತ ಬಿಡಿ. ನಾವು ಎಷ್ಟೋ ಇದು 3ನೇ ಸಾರಿ ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಹತ್ರ. ಬರ್ತಾರೆ, ಬಿಡ್ತೀವಿ ಅಂತಾರೆ. ಇದು ನೋಡಿ, ಇಲ್ಲಿ ನೋಡಿ ಡ್ರಮ್ ತೋರಿಸಿ, ಡ್ರಮ್ ಕೊಟ್ಟಿದ್ದಾರೆ. ಡ್ರಮ್ಮಲ್ಲಿ ನೀರು ಬಿಟ್ಟಿಲ್ಲ, ಅದು 3 ದಿವಸ ಆಯಿತು. ಪೇಪರ್ ಕೊಟ್ಟಾಯ್ತು. TV 3 TV ಇದು, 3ನೇ TV ಇದು. ಈಗ ನೀರಿನ ಸಮಸ್ಯೆ ಇಷ್ಟರ ಮಟ್ಟಿಗೆ ಸಮಸ್ಯೆ ಇದೆಯಲ್ಲ, ಅಲ್ಟರ್ನೇಟಿವ್ ಆಗಿ ನೀವು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಈ ರೋಡಲ್ಲಿ ಬರ್ತಮ್ಮ,
ಫಸ್ಟ್ ರೋಡಲ್ಲಿ ಬರುತ್ತೆ, ಅವರು ಸಾಯಂಕಾಲ 9 ಗಂಟೆಗೆಲ್ಲ ನಿಂತೋಯ್ತು. ಈ ಕಡೆ ಬರುತ್ತೆ ಬೆಳಗ್ಗೆ 7 ಗಂಟೆ ತನಕ ಬರುತ್ತೆ, 6 ಗಂಟೆ ತನಕ ಬರುತ್ತೆ. ನಮ್ಮ ರೋಡಲ್ಲಿ ಮಾಡ್ತಾರೆ, ಏನಕ್ಕೆ ಬರ್ತಾ ಇಲ್ಲ ಅಂತ ನಮಗೆ ನಾವು ಕೇಳ್ತಾ ಇರೋದು. ಇಲ್ಲಿ ಹೇಳ್ತಾ ಇರುವಂತಹದ್ದು ನೀರು ಬಿಡ್ತಾರೆ, ಆದರೆ ನಮಗೆ ಅದು ಅಲ್ಟರ್ನೇಟಿವ್ ಆಗಿ ಸಿಗೋದಿಲ್ಲ, ಸಮಯಕ್ಕೂ ಟೈಮ್ ಟು ಟೈಮ್ ನೀರು ಬಿಡೋದಿಲ್ಲ ಅಂತ ಹೇಳಿ. ಪ್ರತಿ ಮನೆಯ ಮುಂಭಾಗದಲ್ಲೂ ಸಹ ನಮಗೆ ಡ್ರಮ್ಗಳು ಕಾಣ್ತವೆ. ಈ ಡ್ರಮ್ಗಳಲ್ಲಿ ನೀರಿದೆಯಾ ಅನ್ನುವಂಥ ಚೆಕ್ಕನ್ನು ಸಹ ನಾವು ಮಾಡೋಣ. ನೋಡ್ಬೋದು ಸಂಪೂರ್ಣವಾಗಿ ಖಾಲಿ ಇರುವಂತಹ ಡ್ರಮ್ಮು. ಅಂದರೆ ಕಳೆದ 1 ವಾರದಲ್ಲಿ ಅಂದರೆ 3 ದಿನಗಳಿಂದ ಸಹ ನೀರು ಬರ್ತಾ ಇಲ್ಲ ಅನ್ನುವಂತಹದ್ದು. ಪ್ರತಿ ಮನೆ ಮುಂದೆ ಬಾರಲ್ಲಿದ್ರೆ ನೀರಿಲ್ಲ. ಸೊ ಇಂತಹ ದುಸ್ಥಿತಿಗೆ ಬಂದರೂ ಸಹ ಇಲ್ಲಿರುವಂಥ ಜನನಾಯಕರು ಅನ್ಸ್ಕೊಂಡಿರುವಂಥ ನಾಯಕರು ಇವ್ರ ಹತ್ರ ತಿರುಗಿ ನೋಡ್ತಾ ಇಲ್ಲ. ಆದರೆ ಓಟ್ ಕೇಳೋದಕ್ಕೆ ಬರ್ತಾರೆ, ನಮ್ಮ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದಕ್ಕೆ ಇವರಿಗೆ ಅಸಾಧ್ಯವಾಗ್ತಾ ಇದೆ ಅನ್ನುವಂಥ ಮಾತನ್ನು ಸಹ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೂಲ ಸೌಕರ್ಯಗಳಲ್ಲಿ ಅತ್ಯಗತ್ಯ ಅನ್ನುವಂಥದ್ದು ಅಂತಂದರೆ ನೀರಿನ ವ್ಯವಸ್ಥೆ ನಿಜಕ್ಕೂ ಇತ್ತೀಚಿನ ದಿನಮಾನಗಳಲ್ಲಿ ಬೇಸಿಗೆ ಕಾಲ ಆರಂಭಾದ್ರೂ ಸಮಸ್ಯೆ ಅಂತೂ ಆಗುವಂಥದ್ದು ಖಂಡಿತ. ಆದರೆ ಇದಕ್ಕೆ ಅಧಿಕಾರಿಗಳು ಕರೆಕ್ಟಾಗಿ ಯಾವ ರೀತಿಯಾಗಿ ಅವರಿಗೆ ಒದಗಿಸ್ಬೇಕು ಅನ್ನುವಂಥದ್ದನ್ನ ಏನು ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು. ಅವರು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡೋದಿಲ್ಲ ಅಂತೆ. ಸೊ ಈ ವಾರ್ಡ್ನ ಶಾಸಕರು ಎಲ್ಲಿದ್ದೀರಪ್ಪ, ಬನ್ನಿ, ನೀವು ಬಂದು ನಿಮಗೆ ಓಟ್ ಬೇಕಾದಾಗ ಬರುವಂಥ ಶಾಸಕರು ಅವರಿಗೆ ಸಮಸ್ಯೆ ಆದಾಗ ಯಾಕೆ ಬರೋದಿಲ್ಲ? ಮನೆಗೆ ಬಂದು ಕೈ ಮುಗಿತೀರಲ್ಲ ನೀವೆಲ್ಲ ಅಂತ ಸಂದರ್ಭದಲ್ಲಿ ಬಂದು ಅವರೊಟ್ಟಿಗೆ ನಿಂತ್ಕೊಳ್ಳಿ, ಅವ್ರ ಸಮಸ್ಯೆನ ಕ್ಲಿಯರ್ ಮಾಡಿ. ನೀವು ಆ ರೀತಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನೀವು ಬಂದು ಕೈ ಮುಗಿಯುವಂತಹ ಕರ್ತವ್ಯ, ಕೈ ಮುಗಿಯುವಂಥ ಕೆಲಸವು ಮಾಡದೇನೆ ನಿಮಗೆ ಓಟ್ ಖಂಡಿತವಾಗಿ ಬೀಳುತ್ತೆ ಅನ್ನುವಂಥದ್ದನ್ನು ಸ್ಥಳೀಯರು ಈಗ ಹೇಳಿರುವಂತಹದ್ದು. ಒಟ್ಟಾರೆಯಾಗಿ ಇವರಿಗೆ ಆಗಿರುವಂಥ ನೀರಿನ ಸಮಸ್ಯೆ ಸದ್ಯಕ್ಕೆ ಕ್ಲಿಯರ್ ಆಗಲಿ ಅಂತ ನಾವು ಕೇಳ್ಕೊಳ್ತಾನೆ. ವಾರದಲ್ಲಿ ಕೇವಲ 2 ದಿನ ಮಾತ್ರ ನೀರು ಸರಬರಾಜು ಮಾಡಲಾಗುತ್ತಿತ್ತೆಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ರು. ನಲ್ಲಿಗಳಲ್ಲಿ ನೀರು ಬರದೆ ಜನರು ಪರದಾಡುತ್ತಿದ್ದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ಅಶ್ವವೇಗ ನ್ಯೂಸ್ ವರದಿ ಪ್ರಸಾರ ಮಾಡಿದ ನಂತರ ವಿಷಯ ಗಂಭೀರವಾಗಿ ಪರಿಗಣಿಸಲಾಯಿತು. ಅಶ್ವವೇಗ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಇದು ನೀರಿನ ಸಮಸ್ಯೆ ಬಗ್ಗೆ ವರದಿಯನ್ನ ಬಿತ್ತರಿಸುತ್ತೆ ನಿಮ್ಮ ಅಶ್ವವೇಗ ನ್ಯೂಸ್. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಗೆ ಫೈನಲಿ ಪರಿಹಾರ ಸಿಕ್ಕಿರುವಂತದ್ದು ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್. ನೀರಿನ ಸಮಸ್ಯೆ ಬಗ್ಗೆ ಕಂಟಿನ್ಯೂಸ್ ಆಗಿ ವರದಿಯನ್ನ ಬಿತ್ತರಿಸ್ತಾ ಇರ್ತೀವಿ. ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಟ್ಯಾಂಕರ್ಗಳ ಮೂಲಕ ಜನರಿಗೆ ನೀರನ್ನ ಸರಬರಾಜು ಮಾಡಲಾಗಿದೆ. ರಾಜಾಜಿನಗರದಲ್ಲಿ ನೀರು ಬಾರದೆ ಪರದಾಡ್ತಾ ಇರ್ತಾರೆ ಸ್ಥಳೀಯರು. ಸೊ ಚಾಮುಂಡಿನಗರ 5th ಕ್ರಾಸ್ನಲ್ಲಿ ನೀರಿಲ್ಲದೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಈ ಸಮಸ್ಯೆ ಕುರಿತು ವರದಿಯನ್ನ ಬಿತ್ತರಿಸಿದ್ದ ಅಶ್ವವೇಗ ನ್ಯೂಸ್ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ಖುದ್ದಾಗಿ ಎಇ ಜೊತೆ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿದೆ ತಂಡ. ಅಶ್ವವೇಗ ನ್ಯೂಸ್ನ ಈ ಕಾರ್ಯಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವುದು. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಗೆ ಫೈನಲ್ ಆಗಿ ಪರಿಹಾರ ಸಿಕ್ಕಿದೆ. ಇದು ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್. ನೀರಿನ ಸಮಸ್ಯೆ ಬಗ್ಗೆ ವರದಿಯನ್ನ ಬಿತ್ತರಿಸುತ್ತೆ ನಿಮ್ಮ ಅಶ್ವವೇಗ ನ್ಯೂಸ್. ಎಲ್ಲೆಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನ ನಿಖರ ಮಾಹಿತಿಯ ಮೇರೆಗೆ ನಿಮ್ಮ ಅಶ್ವವೇಗ ನ್ಯೂಸ್ ಪ್ರತಿ ಸುದ್ದಿಯನ್ನು ಕೂಡ ಮುಂದಿಡುತ್ತೆ. ಸೊ ಅದೇ ರೀತಿ ನೀರಿನ ವಿಚಾರವಾಗಿ ಎಲ್ಲೆಲ್ಲ ಸಮಸ್ಯೆಗಳಿದೆ, ಹೇಗೆಲ್ಲ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನ ಮುಂದಿಟ್ಟಿದ್ವಿ. ಸೊ ಸಮಸ್ಯೆಯ ಬಗ್ಗೆ ಅರಿತು ಈಗ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಈ ಸಮಸ್ಯೆ ಕುರಿತಾಗಿ ಯಾವಾಗ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ತಕ್ಷಣ ಎಲ್ಲವೂ ಕೂಡ ಸರಿಯಾಗಿದೆ. ನ್ಯೂಸ್ನ ಕಾರ್ಯಕ್ಕೆ ಇದೀಗ ಸ್ಥಳೀಯರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನೀರಿನ ಸಮಸ್ಯೆಗೆ ಫೈನಲ್ ಆಗಿ ಪರಿಹಾರ ದಕ್ಕಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸೊ ನೀರಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದೇ ತೋಚೋದಿಲ್ಲ. ಅಡಿಗೆ ಕೆಲಸ ಕಾರ್ಯಗಳಾಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ಕೂಡ ನೀರು ಬೇಕೇ ಬೇಕು. ಸೊ ನೀರಿನ ಸಮಸ್ಯೆ ಇದ್ಬಿಟ್ರೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಎಷ್ಟು ಸಮಸ್ಯೆಗಳಿದೆ, ಹೇಗೆಲ್ಲ ಪರದಾಡ್ತಾ ಇದ್ದಾರೆ ಜನರು ನೀರಿಲ್ಲದೆ ಅನ್ನುವಂತಹ, ಮತ್ತೆ ಎಲ್ಲೆಲ್ಲ ನೀರಿನ ಸಮಸ್ಯೆಗಳಿದೆ ಅನ್ನುವಂತಹ ಸುದ್ದಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಬಿತ್ತರಿಸಿತು. ಅದರ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡು ಅಲ್ಲಿನ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಖುದ್ದಾಗಿ ಎಇ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸಿದಂತಹ ತಂಡ ಈಗ ಅಶ್ವವೇಗ ನ್ಯೂಸ್ನ ಈ ಒಂದು ಕಾರ್ಯಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ನೀರಿನ ಸಮಸ್ಯೆಗೆ ಫೈನಲ್ ಆಗಿ ಪರಿಹಾರ ದಕ್ಕಿರುವಂಥದ್ದು.
ಎರಡು ಸಿಂಟೆಕ್ಸ್ಗಳನ್ನ ಇಟ್ಟಿದೀವಿ ಮೇಡಮ್. ಈಗ ಪ್ರತಿಯೊಂದು ಏನಾಗಿದೆ ಅಂದ್ರೆ ಟೋಟಲ್ ನನ್ನ ಈ ವ್ಯಾಪ್ತಿಲಿ ಏನ್ ರಾಜಾಜಿನಗರ ವ್ಯಾಪ್ತಿಲಿ ಬರುತ್ತೆ ಅಲ್ಲಿ 10 ಸಿಂಟೆಕ್ಸ್ಗಳಿದಾವೆ. ನಿನ್ನೆ ತುಂಬಿದ್ದಾರೆ, ನಿನ್ನೆ ತುಂಬಿದ ಇವಾಗ ಖಾಲಿ ಆಗಿರುತ್ತೆ. ಈಗ ಮತ್ತೆ ಒಂದ್ ಕಡೆಯಿಂದ ತುಮಕು ಬರ್ತಾ ಇದಾರೆ, ಫಿಲ್ ಮಾಡ್ಕೊಂಡು ಬರ್ತಾ ಇದಾರೆ ಸಿಂಟೆಕ್ಸ್ ಅನ್ನ. ಓಕೆ. ಪ್ರತಿಯೊಂದು ಸಿಂಟೆಕ್ಸ್ ಫಿಲ್ ಮಾಡ್ಕೊಂಡು ಬರ್ತಾ ಇದಾರೆ, ಇಲ್ಲಿಗೂ ಬಂದು ಇದನ್ನು ಫಿಲ್ ಮಾಡ್ತಾರೆ ಮೇಡಮ್. ಟೋಟಲ್ ಅಲ್ಲ ಸರ್, ಈಗ ಒಂದು 3 ದಿನದಿಂದ ಅವ್ರಿಗೆ ನೀರಿನ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ಥಳೀಯರು. ನೀವು ನೋಡಿದ್ರೆ ಈಗ ಸಿಂಟ್ಯಾಕ್ಸ್ ಬರುತ್ತೆ ಅಂತ ನೀವು ಹೇಳ್ತೀರಾ, ಅಲ್ಲ ಪದೇ ಪದೇ ಬಂದಾಗ ಮಾತ್ರ ನೀವು ಎಚ್ಚೆತ್ಕೊಳ್ತೀರಾ, ಹೆಂಗೆ ಸರ್? ಇಲ್ಲ ಮೇಡಮ್, ನಾನೇ ಹೇಳ್ತೀನಲ್ಲ ಮೇಡಮ್, 3 ದಿನದಿಂದ ಅಲ್ಲ ಒಂದ್ ಸಪ್ಲೈಲಿ ಏನಾಗಿತ್ತು ಅಂದ್ರೆ ಅವತ್ತು ಆಯ್ತಲ್ಲ, ಅದಾದ್ಮೇಲೆ ಪ್ರತಿ ಸಪ್ಲೈಲು ರಾತ್ರಿ 1 ಗಂಟೆಯಿಂದ 2:30 ಬರ್ತಾ ಇದೆ ಅವರಿಗೆ. ಈಗ ಅಲ್ಲಿರೋರ್ನ ಕೇಳಿ, ಅವ್ರಿಗೆ ಏನಾಗಿದೆ ಮಧ್ಯರಾತ್ರಿ 1:30 ಅವ್ರಿಗೆ ಕೇಳದಲ್ಲ ಸರ್, ಈಗ ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ದಾಗಿದೆ, ನಮ್ಗೆ ನೀರು ಬರ್ತಿಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದಾರೆ ಸರ್. ಇದಕ್ಕೆ ಅವರು ಅಳೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ನೀರಿನ ಸಮಸ್ಯೆ. ಸ್ಥಳಕ್ಕೆ ಭೇಟಿ ನೀಡಿದ ಅಶ್ವವೇಗ ತಂಡ ಜನರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಿತ ಅಧಿಕಾರಿಗಳಾದ ಎಇ ಅವರೊಂದಿಗೆ ಚರ್ಚೆ ನಡೆಸಿತ್ತು. ಹಲೋ ಸರ್, ಪವನ್ ಅವರಾ? ನಮಸ್ತೆ ಮೇಡಮ್, ಹೇಳಿ ಸರ್. ಈಗ ನನ್ ಬೇರೆ ನಂಬರಿಂದ ಕಾಲ್ ಬಂದ್ರೆ ನೀವು ಕಾಲ್ ಪಿಕ್ ಮಾಡೋದಿಲ್ಲ, ನಿಮ್ ಪರಿಚಯ ಇರೋರು ಕಾಲ್ ಮಾಡಿದ್ರೆ ಮಾತ್ರ ಪಿಕ್ ಮಾಡ್ತೀರಾ, ಹೆಂಗೆ? ಇಲ್ಲ ಮೇಡಮ್, ನಾನು ಆಕ್ಚುಲಿ ಇದ್ರಲ್ಲಿ ಇದ್ದೀನಿ ಮೇಡಮ್. ನಾನು ಮಸ್ಟಿಂಗ್ ನನ್ನ ಸೆಂಟರ್ ಸರ್ ಟ್ರೈನಿಂಗ್ ನೀವು ಹಾಕಿದ್ದಾರೆ ಎಲ್ಲೇ ಇರಿ ಸರ್, ಜನಸಾಮಾನ್ಯರಿಗೆ ನೋವೇನು, ನಿಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಗೊಂದು ಕೆಲಸ ಕೊಟ್ಟಿದ್ದಾರೆ. ಮೇಡಮ್. ನಿಮ್ಗೆ ಈಗ ನಾನು ಬಂದು ಇಳಿತಾ ಇದ್ದೀನಿ, ಬೈಕ್ ಇಂದ ಈಗ ಬಂದು ಇಳಿತಾ ಇದ್ದೀನಿ. ಅವ್ರಿಗೆ ಇಲ್ಲ ಕೇಳಿ ಸರ್, ಅದಲ್ಲ, ಈಗ ಯಾರೋ ಒಬ್ರು ನಿಮಗೆ ಫೋನ್ ಮಾಡ್ತಾರೆ ಅಂತಂದ್ರೆ ಏನೋ ಒಂದು ಕಷ್ಟ ಇದ್ದೇ ಇರುತ್ತಲ್ವಾ? ಇಲ್ಲ ಮೇಡಮ್, ನಾನು 100% ವಾಪಸ್ ಫೋನ್ ಮಾಡೇ ಮಾಡ್ತೀನಿ. ಪ್ರತಿಯೊಂದು ಫೋನ್ ನಂಬರ್ ಈಗ ಸರ್, ಈಗ ಇಲ್ಲಿ ಚಾಮುಂಡಿನಗರ 5th ಬ್ಲಾಕ್ ಅಲ್ಲಿ ನೀರಿನ ಸಮಸ್ಯೆ ಇದೆ. ಅವ್ರು ನಿಮ್ಗೆ ತುಂಬಾ ದಿನದಿಂದ ಹೇಳ್ತಾ ಇದಾರೆ, ನೀವ್ ಏನ್ ಪರಿಹಾರ ಮಾಡಿದಿರಾ ಸರ್? ಕೇಳಿದಿರಾ ಅವರಿಗೆ? ನೀರ್ ಕೊಡ್ತಾ ಇದೀರಾ? ನೀರ್ ಬರ್ತಾ ಇದೆಯಾ? ಹೌದು ಮೇಡಮ್, ಬರ್ತಾ ಇದೆ ಅವರಿಗೆ. ಮಧ್ಯರಾತ್ರಿ 1-2 ಗಂಟೆಗೆ ನೀರ್ ಬರ್ತಾ ಇದೆ ಅವರಿಗೆ. ಒಂದು ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಹೇಳ್ಬಿಡ್ತೀನಿ. ಈಗ ಅವರಿಗೋಸ್ಕರ ಈ ತರ ಸಮಸ್ಯೆ ಆಗತ್ತೆ, ಮಧ್ಯರಾತ್ರಿ ಎದ್ದು ನೀರ್ ಹಿಡಿಯಕ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ 2 ಸಿಂಟೆಕ್ಸ್ ಕೂರ್ಸಿದೀನಿ, ಇನ್ನೂ 2ನ ಆರ್ಡರ್ ಕೊಟ್ಟಿದ್ದೀನಿ. ಬರುತ್ತೆ ಇವತ್ತು ಅಥವಾ ನಾಳೆಲಿ ಅದನ್ನು ಕೂರ್ಸ್ಕೊಡ್ತೀನಿ ಅಲ್ಲ ಒಳಗಡೆ. ಸರ್, ಇದನ್ನ ನೀವು ಹೇಳ್ತಾ ಇದ್ದೀರಾ ಸರ್, ಇಲ್ಲಿರುವಂತ ಸ್ಥಳೀಯರು ಹೇಳ್ಬೇಕಲ್ಲ, ನಮಗ್ ನೀರ್ ಬರ್ತಾ ಇದೆ, ಸಿಂಟೆಕ್ಸ್ ಇಂದ ನೀರ್ ಕೊಡ್ತಾ ಇದಾರೆ ಅಂತ ಹೇಳಿ. ನೀವೇ ಅಲ್ವಾ ಇಲ್ಲ ಜನರಿಗೋಸ್ಕರ ಅಂತ ಒಂದು ಟ್ಯಾಂಕರ್ ತಂದಿಟ್ಟಿದ್ದೀರಾ, ಅದ್ರಲ್ಲಿ ಹನಿ ನೀರು ಇಲ್ವಲ್ಲ ಸರ್? ಇಲ್ಲ ಇರಿ ಮೇಡಮ್, ನಾನು ಹೇಳ್ಬಿಡ್ತೀನಿ ಏನಾಗಿದೆ ಅಂತ ವಿಚಾರ ಹೇಳ್ಬಿಡ್ತೀನಿ. ನಾವು ಒಟ್ಟು 2 ಸಿಂಟೆಕ್ಸ್ಗಳನ್ನ ಇಟ್ಟಿದೀವಿ. 2 ಸಿಂಟೆಕ್ಸ್ಗಳನ್ನ ಇಟ್ಟಿದೀವಿ ಮೇಡಮ್. ಈಗ ಪ್ರತಿಯೊಂದು ಏನಾಗಿದೆ ಅಂದ್ರೆ ಟೋಟಲ್ ನನ್ನ ಈ ವ್ಯಾಪ್ತಿಲಿ ಏನ್ ರಾಜಾಜಿನಗರ ವ್ಯಾಪ್ತಿಲಿ ಬರುತ್ತೆ ಅಲ್ಲಿ 10 ಸಿಂಟೆಕ್ಸ್ಗಳಿದಾವೆ. ನಿನ್ನೆ ತುಂಬಿದ್ದಾರೆ, ನಿನ್ನೆ ತುಂಬಿದ ಇವಾಗ ಖಾಲಿ ಆಗಿರುತ್ತೆ. ಈಗ ಮತ್ತೆ ಒಂದ್ ಕಡೆಯಿಂದ ತುಮಕು ಬರ್ತಾ ಇದಾರೆ, ಫಿಲ್ ಮಾಡ್ಕೊಂಡು ಬರ್ತಾ ಇದಾರೆ ಸಿಂಟೆಕ್ಸ್ ಅನ್ನ. ಪ್ರತಿಯೊಂದು ಸಿಂಟೆಕ್ಸ್ ಫಿಲ್ ಮಾಡ್ಕೊಂಡು ಬರ್ತಾ ಇದಾರೆ, ಇಲ್ಲಿಗೂ ಬಂದು ಇದನ್ನು ಫಿಲ್ ಮಾಡ್ತಾರೆ ಮೇಡಮ್. ಟೋಟಲ್ ಅಲ್ಲ ಸರ್, ಈಗ ಒಂದು 3 ದಿನದಿಂದ ಅವ್ರಿಗೆ ನೀರಿನ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ಥಳೀಯರು. ನೀವು ನೋಡಿದ್ರೆ ಈಗ ಸಿಂಟ್ಯಾಕ್ಸ್ ಬರುತ್ತೆ ಅಂತ ನೀವು ಹೇಳ್ತೀರಾ, ಅಲ್ಲ ಪದೇ ಪದೇ ಬಂದಾಗ ಮಾತ್ರ ನೀವು ಎಚ್ಚೆತ್ಕೊಳ್ತೀರಾ, ಹೆಂಗೆ ಸರ್? ಇಲ್ಲ ಮೇಡಮ್, ನಾನೇ ಹೇಳ್ತೀನಲ್ಲ ಮೇಡಮ್, 3 ದಿನದಿಂದ ಅಲ್ಲ ಒಂದ್ ಸಪ್ಲೈಲಿ ಏನಾಗಿತ್ತು ಅಂದ್ರೆ ಅವತ್ತು ಆಯ್ತಲ್ಲ, ಅದಾದ್ಮೇಲೆ ಪ್ರತಿ ಸಪ್ಲೈಲು ರಾತ್ರಿ 1 ಗಂಟೆಯಿಂದ 2:30 ಬರ್ತಾ ಇದೆ ಅವರಿಗೆ. ಈಗ ಅಲ್ಲಿರೋರ್ನ ಕೇಳಿ, ಅವ್ರಿಗೆ ಏನಾಗಿದೆ ಮಧ್ಯರಾತ್ರಿ 1:30 ಅವ್ರಿಗೆ ಕೇಳದಲ್ಲ ಸರ್, ಈಗ ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ದಾಗಿದೆ, ನಮ್ಗೆ ನೀರ್ ಬರ್ತಿಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದಾರೆ ಸರ್. ಇದಕ್ಕೆ ಅವರು ಅಳೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ನೀರಿನ ಸಮಸ್ಯೆ ಇದೆ ಅಂತ ಅಲ್ವಾ? ಅಲ್ಲ, ಆಮೇಲೆ ಈ ಕಡೆಗೆ ಅಷ್ಟು ಪೋರ್ಸ್ ಅಲ್ಲಿ ನೀರ್ ಬರಲ್ಲ ಅಂತಾನು ಸಹ ಹೇಳ್ತಿದ್ದಾರೆ. ಅದಕ್ಕೆ ಏನಾದ್ರು ನೀವು ಮಾಡ್ಬೇಕಲ್ಲ ಮೇಡಮ್. ಇದು ಏನಾಗಿದೆ ಗೊತ್ತಾ ಮೇಡಮ್, ಇರೋದು ವಿಚಾರ ಹೇಳ್ಬಿಡ್ತೀನಿ. ಏನಾಗಿದೆ, ಒಂದು 50 ಕನೆಕ್ಷನ್ ಬರುತ್ತೆ ಅಂದ್ರೆ ಒಪ್ಕೊಳ್ಳೋಣ ಸರ್. ಈಗ ಒಂದು ಏರಿಯಾ ಅಂತಂದ್ರೆ 50 ಕನೆಕ್ಷನ್ ಬರುತ್ತೆ ಸರ್, 100 ಕನೆಕ್ಷನ್ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಪರಿಹಾರ ಇದ್ದೇ ಇದೆ ಅಲ್ವಾ? ಪರಿಹಾರನ ನೀವು ಕೊಡ್ಬೇಕಲ್ಲ. ಈಗ ನೋಡಿ, ಈಗ ಪಾಪ ಅಳ್ತಾ ಇದಾರೆ ಮಧ್ಯಾಹ್ನ 2 ಗಂಟೆಯಿಂದ. ಮೇಡಮ್, ಮಧ್ಯಾಹ್ನ ಹೇಳಿದ್ನಲ್ಲ, ಮಧ್ಯರಾತ್ರಿ 2 ಗಂಟೆಗೆ ನೀರ್ ಬರ್ತಾ ಇರೋದು ನಿಜ, ಅದನ್ನ ನಾನು ಒಪ್ಕೊಂತೀನಿ. ಯಾಕಂದ್ರೆ ನಮ್ಗೆ ಅಲರ್ಟ್ ಆಗಿರೋದೇ ರಾತ್ರಿ 7 ಗಂಟೆ ಮೇಲೆ ಸಪ್ಲೈ ಬರೋದು ಮೇಡಮ್ ನಮ್ಗೆ. 7 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬರುತ್ತೆ. ನಾನು ಪ್ರತಿದಿನ ನಾನು ರಾತ್ರಿ ಸಪ್ಲೈನೆ, ಮೋರರ್ಲೆಸ್ ನಾನು ಹೇಳಿದ ನಂದು ಪ್ರತಿದಿನ ರಾತ್ರಿ ಸಪ್ಲೈ ಆಗಿರೋದು, ಪ್ರತಿದಿನ ಇದೇ ಕಂಪ್ಲೇಂಟ್. ಓಕೆ ಸರ್, ಈಗ ಕೇಳ್ತಿರೋದೇನು ಗೊತ್ತಾ, ರಾತ್ರಿ ಸಪ್ಲೈ ನೀವು ಮಾಡ್ತೀರಾ, ಒಪ್ಕೊಳ್ಳೋಣ. ಆದ್ರೆ ಅವ್ರಿಗೆ ಸಮಸ್ಯೆ ಆಗ್ತಿರೋದೇನು ಅಂತಂದ್ರೆ ರಾತ್ರಿ ಸಮಯನೂ ತುಂಬಾ ಹೊತ್ತು ಬಿಡಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆ ಕೆಲ್ಸನ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಬಿಡಿಯಲ್ಲ ಸರ್? ಮೇಡಮ್, ಈಗ ಅದನ್ನ ಹೇಳಿದ್ಮೇಲೆ ಇನ್ನೊಂದ್ ಕಡೆಗೆ ನಾವು ಹೇಳಿದಲ್ಲ, ಅದು ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಮೇಡಮ್. ನಂಗೆ ಅಲಾಟೆಡ್ ಟೈಮಿಂಗ್ 8 ಅವರ್ ಇದೆ ಮೇಡಮ್, ನಾನು ಹೇಳ್ಬಿಡ್ತೀನಿ. ಅದ್ರಲ್ಲಿ ಏನಾಗುತ್ತೆ, ಎಂಟೈರ್ ರಾಜಾಜಿನಗರ ನಡೆಸ್ತೀವಿ ನಾವು. ಓಕೆ. ಈಗ ಸರ್ ಸದ್ಯಕ್ಕೆ ಸರ್ ಇನ್ನೊಂದ್ ಕೇಳಿ, ಈಗ ಅವರಿಗೆ ಟ್ಯಾಂಕರ್ ವ್ಯವಸ್ಥೆ ಮಾಡ್ತೀರಾ, ಹೇಗೆ? ಮಾಡ್ತೀವಿ, ಟ್ಯಾಂಕರ್ 100% ಮಾಡ್ತೀವಿ ಮೇಡಮ್. ನಾನು ಅದನ್ನೇ ಹೇಳಿದೀನಿ. ಏನ್ ಗೊತ್ತಾ ಮೇಡಮ್, ಈಗ ನಾನು ಮೊನ್ನೆನೋ ಅವ್ರು ಧರ್ಮ ಅವ್ರು ಇದ್ದಾರೋ ಅವ್ರಿಗೂ ಅದನ್ನೇ ಹೇಳಿದೀನಿ. ಅಲ್ಲಿ ಇರೋ ಲೋಕಲ್ ಇಟ್ಸ್ ಯಾರು ಒಬ್ರು ನನಗೆ ಫೋನ್ ಮಾಡಿ, ಸರ್ ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿದೆ ಅನ್ನಿ ತಕ್ಷಣ ತಂದು ಹಾಕೊಟ್ಬಿಡ್ತೀನಿ. ಈಗ ಹಾಗಿದ್ರೆ ನಿಮ್ಗೆ ಬೇರೆ ಅನ್ನೋನ್ ನಂಬರ್ ಇಂದ ಕಾಲ್ ಮಾಡಿದ್ರೆ ದಯವಿಟ್ಟು ಪಿಕ್ ಮಾಡ್ತೀರಾ ಇಲ್ವಾ, ಹೇಳಿ ಸರ್? 100% ಮಾಡ್ತೀನಿ ಮೇಡಮ್. ನನ್ಗೆ ಹೇಳಿದ್ನಲ್ಲ, ನನ್ನ ಬಗ್ಗೆ ಕೇಳಿ ಅಲ್ಲಿ ಯಾರ ಹತ್ರ ನಾನೇ ವಾಪಸ್ ಫೋನ್ ಮಾಡ್ತೀನಿ. ಅಲ್ಲ ಸರ್, ಈಗ ನಾನೇನೆ ಈಗ 5 ನಿಮಿಷದ ಮುಂಚೆನೆ ನಿಮ್ಗೆ 2 ಸಲ ಕಾಲ್ ಮಾಡಿದೆ, ನೀವು ಪಿಕ್ ಮಾಡ್ಲಿಲ್ಲ. ಎಲ್ಲಾ ನಂಬರ್ಗಳಿಗೂ ಮಾಡ್ತೀನಿ ಮೇಡಮ್, ಹೇಳ್ತೀನಲ್ಲ. ನಮ್ಮ ತಾಯಿ ಸತ್ಯವಾಗ್ಲೂ ನಾನು ಎಲ್ಲಾ ಕಲ್ಗೂ ವಾಪಸ್ ಮಾಡ್ತೀನಿ. ಓಕೆ ಸರ್, ಈಗ ಸದ್ಯಕ್ಕೆ ಅವರಿಗೆ ನೀರಿನ ಬಟ್ ನಾನೊಬ್ಬ ರೆಪ್ಯೂಟೆಡ್, ನಾನೊಬ್ಬ ಇಂಜಿನಿಯರ್ ಆಗಿ ನಾನು ಎಲ್ಲರ ಕಲ್ಗೂ ಸರ್, ಈಗ ನಾವಾಗ್ಲಿ ನೀವಾಗ್ಲಿ ಈಗ ಕೆಲಸ ಮಾಡ್ತಿರೋದು ಜನರಿಗೋಸ್ಕರ ಆಗಿರೋದ್ರಿಂದ
ನಾನೇ ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ವಾಪಸ್ ಫೋನ್ ಮಾಡೇ ಮಾಡ್ತೀನಿ. ನೋಡಿ ಮೇಡಮ್, ಅರ್ಧ ಗಂಟೆ ಆಗಿರ್ಬೋದು, 1 ಅವರ್ ಆದ್ರೂ ಕೂಡ ವಾಪಸ್ ನಾನು ಫೋನ್ ಓಕೆ ಮಾಡ್ತೀನಿ. ಸರಿ ಸರ್, ಆಯ್ತು ಸರ್. ಈಗ ಅವರಿಗೆ ಒಟ್ಟಿನಲ್ಲಿ ಏನು ಬೇಸಿಗೆ ಕಾಲದಲ್ಲಿ ನೀರಿನ ಪೂರೈಕೆ ಒಂದು ಕರೆಕ್ಟ್ ಆಗಿ ಮಾಡಿ ಸರ್. ಅವರು ಸಹ ತುಂಬಾ ಸರಿ ಸರ್. ಓಕೆ 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 ಫೈನ್. ತಕ್ಷಣ ಕ್ರಮ ಕೈಗೊಂಡ ಅಧಿಕಾರಿಗಳು ಸ್ಥಳಕ್ಕೆ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ರು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಆಗುತ್ತಿದ್ದಂತೆ ಸ್ಥಳೀಯರು ನಿರಾಳರಾದರು ಮತ್ತು ನೀರನ್ನು ಸಂಗ್ರಹಿಸಲು ಮುಂದಾದರು. ಈ ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕಲು ಕಾರಣವಾದ ಅಶ್ವವೇಗ ನ್ಯೂಸ್ಗೆ ಸ್ಥಳೀಯರು ಕೃತಜ್ಞತೆ ಸಲ್ಲಿಸಿದ್ರು. ಸ್ಥಳೀಯರ ಪ್ರಕಾರ ಮುಂದಿನ ದಿನಗಳಲ್ಲಿ ನಿಯಮಿತವಾಗಿ ನೀರು ಪೂರೈಕೆ ಮಾಡಬೇಕು ಎಂಬುದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಯಾಕೆಂತಂದ್ರೆ ನಾವು ಇಲ್ಲಿ ರಾಜಾಜಿನಗರದಲ್ಲಿರುವಂತಹ ಚಾಮುಂಡಿ ನಗರ ಬ್ಲಾಕ್ 5th ಬಂದಿದ್ವಿ. ಇಲ್ಲಿರುವಂತಹ ಜನರು ನೀರಿಲ್ಲ ಅಂತ ಹೇಳ್ತಿದ್ರು. ಎಇ ಜೊತೆ ಮಾತಾಡಿದ ತಕ್ಷಣನೇ ವಿತಿನ್ ಸೆಕೆಂಡ್ಸ್ಗಳಲ್ಲಿ, ವಿತಿನ್ ನಿಮಿಷಗಳಲ್ಲಿ ಏನೋ ನೀರನ್ನ ತರಿಸಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ಸೊ ನಮ್ಮ ಹತ್ರ ಅಳಲನ್ನ ತೋಡ್ಕೊಂಡ್ರೆ ಇಲ್ಲಿರುವಂತಹ ಸ್ಥಳೀಯರು ನಮಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಎಇ ಜೊತೆಗೆ ಮಾತಾಡಿದ ತಕ್ಷಣ ನಮ್ಮ ಧ್ವನಿಗೆ ಸ್ಪಂದಿಸಿ ನೀರಿನ ಟ್ಯಾಂಕರ್ ಅನ್ನ ತರುವುದಕ್ಕೆ ಮುಂದಾಗಿದ್ದಾರೆ. ಸೊ ಇದೀಗ ಬಂದು ನಿಂತಿರುವಂತಹ ನೀರಿನ ಟ್ಯಾಂಕರ್ ಇಲ್ಲಿರುವಂತಹ ಸ್ಥಳೀಯರು ಏನು ನೀರಿನ ಸಮಸ್ಯೆಯಿಂದ ನೋವನ್ನ ಅನುಭವಿಸ್ತಾ ಇದ್ರು, ಸಮಸ್ಯೆಯಿಂದ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾ ಇದ್ರು, ಅವರಿಗೆ ಒಂದು ರೀತಿಯಲ್ಲಿ ಕ್ಲಿಯರ್ ಆಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ದಿನದಿಂದ ದಿನಕ್ಕೆ ಅಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬರುತ್ತೆ. ಅದರಲ್ಲೂ ಬೇಸಿಗೆ ಕಾಲ ಅಂತಂದ್ರೆ ನೀರಿನ ಸಮಸ್ಯೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಈಗ ಏನು ನೀರನ್ನ ಕೊಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಒಂದಷ್ಟು ಮನೆಗಳ ಮಧ್ಯದಲ್ಲಿ ಒಂದು ಡ್ರಮ್ ಅನ್ನ ಇಟ್ಟಿದ್ದಾರೆ, ಸಿಂಟ್ಯಾಕ್ಸ್ ಅನ್ನ ಇಟ್ಟಿದ್ದಾರೆ. ಸೊ ಆ ಸಿಂಟ್ಯಾಕ್ಸ್ ನ ಮುಖಾಂತರವಾಗಿ ಒಂದಷ್ಟು ಮನೆಗಳಿಗೆ ನೀರಿನ ಸಪ್ಲೈ ಸಹ ಆಗುವಂತಹದ್ದು. ಈ ಟ್ಯಾಂಕ್ ಅನ್ನ ಫುಲ್ ಮಾಡ್ತಾರೆ. ಸೊ ಇಲ್ಲಿಂದ ಸ್ಥಳೀಯರು ತಮಗೆ ಬಿಂದಿಗೆ ಮುಖಾಂತರವಾಗಿ ಮನೆಗೂ ನೀರನ್ನ ತೆಗೆದುಕೊಂಡು ಹೋಗುವಂಥದ್ದು. ಯಾಕಂತಂದ್ರೆ ಕಾವೇರಿ ನೀರು ಅಷ್ಟು ಫೋರ್ಸ್ ಆಗಿ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿರುವಂತಹದ್ದು. ಇಲ್ಲಿರುವಂತಹ ಸ್ಥಳೀಯರು ಸಹ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮ್ಮ ಚಾನೆಲ್ನ ಮುಖಾಂತರವಾಗಿ ನಮಗೆ ಏನು ನೀರಿನ ಸಮಸ್ಯೆ ಕ್ಲಿಯರ್ ಆಗಿದೆ ಅನ್ನುವಂಥದ್ದನ್ನ ಸಹ ತಿಳಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗ ನೀರನ್ನು ಹಾಕುವುದಕ್ಕೆ ಮುಂದಾಗಿರುವಂತಹದ್ದು. ಒಟ್ಟಾರೆಯಾಗಿ ಏನು ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜನರಿಗೋಸ್ಕರ ಅಂತ, ನಮ್ಮ ಧ್ವನಿ ಜನರಿಗೋಸ್ಕರ ಅಂತ ಹೇಳಿ ನೀರಿನ ವ್ಯವಸ್ಥೆನ ಮಾಡಿದ್ವಿ. ಎಇ ಜೊತೆಗೂ ಮಾತನಾಡಿದ್ವಿ. ಅವರ ಸಮಸ್ಯೆಯನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿದ್ರೆ. ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ನೀವು ನೀರಿನ ಸಮಸ್ಯೆ ಅಂತ ಹೇಳಿದ್ರಿ. ಸೊ ನಾವು ಮಾತಾಡಿ ಈಗ ನೀರಿನ ಟ್ಯಾಂಕರ್ ನಿಮ್ಮ ಮನೆಗೆ ಬಂದಿದೆ. ಟ್ಯಾಂಕ್ಸ್ ಹೇಳ್ಬೇಕಮ್ಮ, ನಿಮಗೆ ನೀರು ಬಂದರೆ ಸಾಕಮ್ಮ. ಟ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಇದು 3ನೇ TV ಅವ್ರು ಬಂದಿರೋದು ನಮಗೆ. ಫಸ್ಟ್ 2 ಸಾರಿ ಮಾತಾಡಿದ್ವಿ. ಅವ್ರು ಒಂದು ಪವರ್ TV ಒಂದು ಅಂತ DD91, ಇನ್ನೂ ಯಾವುದೇ ಒಂದು. ನೀವು 3ನೇ TV ಬಂದಿರೋದು. ನೀರು ಬಂದರೆ ಸಾಕು ನಮಗೆ. ಓಕೆ, ಏನು ಹೇಳ್ತೀರಾ? ಈಗ ನೀರು ಬಂದಿದೆ, ಪ್ರತಿದಿನನೂ ಇನ್ನು ನೀರು ತಂದು ಕೊಡ್ತೀವಿ ಅಂತ ನಮ್ಗೆ ಮಾತು ಕೊಟ್ಟಿದ್ದಾರೆ ಅವರು. ಸೊ ತಾವೇನು ಹೇಳ್ತೀರಾ? ಆಯಿತು, ಹಂಗೆ ಬಂದರೆ ನಮ್ಗೆ ಸಾಕು. ಇನ್ನೂ ಏನು ನಮಗೆ ಇದೆಲ್ಲ, ನೀರು ಬಂದರೆ ಸಾಕು. ಯಾಕಂದರೆ ನಮ್ಗೆ ಬಿಂದಿಗೆಲ್ಲ ನಮಗೆ 4 ಆಪ್ರೇಷನ್ ಆಗಿದೆ. ನೀರು ಹಿಡಿಯೋಕೆ ಆಗ್ತಾಯಿಲ್ಲ. ಬಿಂದಿಗೆ ಸೊಂಟೆ ಮೇಲೆ ಇಲ್ಲಿ ಬಂದರೆ ಕೂಡ ಇಟ್ಕೊಂಡು ಹೋಗೋಕ್ಕಾಗಲ್ಲ. ನೋಡಿ, ಬೀಗ ಹಾಕಿದೆ ಮನೆ. ಏನು ಮಾಡ್ತಾರೆ? ಬಂದರೆ ಆಯಿತು. ನೋಡಿದ್ರಲ್ಲ. ಸೊ ಒಟ್ಟಾರೆಯಾಗಿ ನೀರಿನ ಸಮಸ್ಯೆಗೆ ಸ್ಪಂದಿಸಿದ್ದೀರಾ, ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಅವರಿಗೆ ನೀರು ಪ್ರಾಬ್ಲಮ್ ಆಗ್ತಾ ಇದೆ, ಅದು ಕ್ಲಿಯರ್ ಆಗಲಿ ಅನ್ನುವಂತಹದ್ದೇ ನಮ್ಮ ಆಶಯವಾಗಿರುವಂತಹದ್ದು. ಇದೊಂದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹದ್ದು. ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆಗೆ, ಕೊರತೆಗೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಅವರಿಗೆ ಏನು ಪ್ರತಿದಿನ ಒಂದು ದಿನ ಬಿಟ್ಟು ಒಂದು ದಿನದಲ್ಲಿ ಒಂದು 4-5 ಮನೆಗಳಿಗೆ ಒಂದೊಂದು ಟ್ಯಾಂಕರ್ನ ನೀರು ನೀಡುವುದಕ್ಕೆ ಮುಂದಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.